ಅವರ ಲಮಾಣಿ ಕಾಲೇಜು ದಿನಗಳಲ್ಲಿ ಇವರನ್ನು ನೂತನ ಸಚಿವರಾಗಿ ಅಧಿಕಾರ ಪದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇವೆ. ನಾನು ರುದ್ರಪ್ಪ ಮಾನಪ್ಪ ಲಮಾಣಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ರುದ್ರಪ್ಪ ಮಾನಪ್ಪ ಲಮಾಣಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ರುದ್ರಪ್ಪ ಲಮಾಣಿ ನೋಡಿ, ಪ್ರಜಾತಂತ್ರದ ಬ್ಯೂಟಿ ಏನು ಅಂತಂದರೆ ಈ ಬಂಜಾರ ಸಮುದಾಯದವರು ಅವರು ಟ್ರೈಬ್ ಮೂಲತಃ ಅವರು ಎದ್ದು ಬಂದಿರುವಂಥದ್ದು ಇದೆಯಲ್ಲ, ಇದು ಸಂಗತಿ. ಎರಡನೇ ಬಾರಿ ಇವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಅವರು ಮಂತ್ರಿಯಾಗಿದ್ದರು. ಜವಳಿ ಖಾತೆ ಮತ್ತು ಮುಜರಾಯಿ ಖಾತೆ ಸಚಿವರಾಗಿ ಇವರು ಕೆಲಸ ಮಾಡಿದರು. ಪ್ರಸ್ತುತ ಅವರು ಡೆಪ್ಯೂಟಿ ಸ್ಪೀಕರ್. ಈ ಖಾದರ್ ಅವರು ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಇವರು ಡೆಪ್ಯೂಟಿ ಸ್ಪೀಕರ್. ಇವ್ರಿಗೆ ಆಹ್ವಾನ ಬಂದಾಗ ಇವರೆಲ್ಲೋ ದೂರದಲ್ಲಿದ್ದರು. ಸೊ ಹೀಗಾಗಿ ಭಾಳ ಅವಸರದಲ್ಲಿ ಅವರು ಬೆಂಗಳೂರು ತಲುಪಿಕೊಂಡ್ರು. ಡೆಪ್ಯೂಟಿ ಸ್ಪೀಕರ್ ಆಗಿದ್ದರಿಂದಾಗಿ ಅವರಿಗೆ ಅದು ಅನುಕೂಲ ಆಯಿತು, ಬೇಗ ತಲುಪಿದ್ರು. ಸೊ ಹಾವೇರಿ SC ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕರು 3 ಬಾರಿ ರುದ್ರಪ್ಪ ಲಮಾಣಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2 ಬಾರಿ ಅವರು ಮಂತ್ರಿಯಾಗಿ ಕೆಲಸ ಮಾಡುವಂಥ ಭಾಗ್ಯ. ಅಂದರೆ ಇದು 2ನೇ ಬಾರಿ. ಇದು ಮೊದಲನೇ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಈಗ 2ನೇ ಬಾರಿ ಅವರು ಮಂತ್ರಿ ಆಗ್ತಾ ಇದ್ದಾರೆ. ಮೊದಲು ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರು ರುದ್ರಪ್ಪ ಲಮಾಣಿ. ರಾಜ್ಯಪಾಲರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ ರುದ್ರಪ್ಪ ಲಮಾಣಿ ಅವರಿಗೆ. ರಾಜ್ಯಪಾಲರು ಮಾತಾಡುವಂಥದ್ದು ಬಹಳ ಕಡಿಮೆ ಸಿಚುವೇಶನ್ಸು ಕಮ್ಮಿ ಇರುತ್ತೆ ಅವ್ರಿಗೆ ಮಾತಾಡೋದಕ್ಕೆ. ಹೌದು. ಈಗ 2ನೇ ಬಾರಿ ಸಚಿವರು. ಮೊದಲು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಜವಳಿ ಮುಜರಾಯಿ ರಾಜ್ಯ ಸಚಿವರ ಅಧಿಕಾರವನ್ನು ಇವರು ಅನುಭವಿಸಿದರು. ನೆಕ್ಸ್ಟ್ ಈಗ ಪ್ರಸ್ತುತ ಡೆಪ್ಯೂಟಿ ಸ್ಪೀಕರ್ ಆಗಿರುವಂಥ ರುದ್ರಪ್ಪ ಲಮಾಣಿಯವರು ಈಗ DK ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಈಗ ಸ್ವೀಕರಿಸಿದ್ದಾರೆ.